ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲೇ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಏನು ಅಂತ ಹೇಳಲ್ಲ, ಬಟ್ ಓಕೆ ಇರ್ಲಿ. ಈಗ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೌನ್ಸಿಲಿಂಗ್ ಪ್ರಾಸೆಸ್ ಏನಿದೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ BPO BPT ಹಾಗೆ BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗೆ ಸಂಬಂಧಿಸಿದಂತೆ. ನಂತರ ಹೊಸದಾಗಿ ಅಪ್ಲಿಕೇಶನ್ ಹಾಕೋದು ಇರಲ್ಲ. ನೀವು ಆಲ್ರೆಡಿ ಈಗ KCETಗೆ ಅಪ್ಲಿಕೇಶನ್ ಹಾಕಿದ್ರಲ್ವಾ, ಅದೇ ಅಪ್ಲಿಕೇಶನ್ ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಆ ಅಪ್ಲಿಕೇಶನ್ ಅಲ್ಲಿ ನೀಡಿರುವಂತಹ ಡೀಟೇಲ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಹಾಗೆ ನಿಮ್ಮ ಕ್ಲಾಸ್ 12 ಅಥವಾ ಸೆಕೆಂಡ್ PUCಯ ಮಾರ್ಕ್ಸ್ ಏನಿದೆ ಅದರ ಆಧಾರದ ಮೇಲೆ ಈಗ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಮೆರಿಟ್ ಲಿಸ್ಟ್ ಯಾವಾಗ ಬರಬಹುದು ನೀವು ಕೇಳೋದಾದ್ರೆ, ಈಗ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಆದ ನಂತರ ಮುಂದೆ ಒಂದು 15 to 20 ಡೇಸ್ ಒಳಗಡೆ ಈ ಅಲೈಡ್ ಹೆಲ್ತ್ ಸೈನ್ಸ್ BPO BPT ಕೋರ್ಸ್ಗಳ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಈ ಮೆರಿಟ್ ಲಿಸ್ಟ್ ಏನಿದೆ ಅದಕ್ಕೆ ಅದೇ ಹೇಳಿದ್ನಲ್ವಾ, ಕ್ಲಾಸ್ 12 ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆನೆ ಅವರು ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಏನಿದಾವೆ ಇವುಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ನೀವು ಕೇಳೋದಾದ್ರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಕಾಲೇಜ್ಗಳಿವೆ, ಆ ಕಾಲೇಜಸ್ ಅಲ್ಲಿ ಎಷ್ಟು ಸೀಟ್ಸ್ ಇದಾವೆ ಇದರ ಡೀಟೇಲ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಓಕೆನಾ? ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಈ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಫಸ್ಟ್ ರೌಂಡ್ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಫಸ್ಟ್ ರೌಂಡ್ ಶೆಡ್ಯೂಲ್ ಅಲ್ಲಿ ಈಗ ಆಪ್ಷನ್ ಎಂಟ್ರಿ ಯಾವಾಗ ಆಗುತ್ತೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾವಾಗ, ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಈ ಎಲ್ಲ ಡೀಟೇಲ್ಸ್ ಇರುತ್ತೆ ಫಸ್ಟ್ ರೌಂಡ್ ಶೆಡ್ಯೂಲ್ ಅಲ್ಲಿ. ಈ ಜನರಲಿ ಫಸ್ಟ್ ರೌಂಡ್ ಏನಿದೆ ಅದು ಯಾವಾಗ ಆಗತ್ತೆ ನಿಮಗೆ ಒಂದು ಐಡಿಯಾಗೋಸ್ಕರ ಹೇಳೋದಾದ್ರೆ, KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸಂಪೂರ್ಣವಾಗಿ ಮುಗಿದಿರುತ್ತೆ. ಅದರ ನಂತರ ಈ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಈ ವರ್ಷ ಅಕಸ್ಮಾತ್ ಏನಾದ್ರು ಚೇಂಜಸ್ ಮಾಡಿದ್ರೆ, ಅಂದ್ರೆ ಈ KCET ನೀಟ್ ಕೋರ್ಸಸ್ಗಳ ಜೊತೆಗೆ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಕೂಡ ಸೇರಿಸಿ ಕೌನ್ಸಿಲಿಂಗ್ ಅಕಸ್ಮಾತ್ ನಡೆಸಿದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿರ್ತೀನಿ. ಬಟ್ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ, BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಗಳಿಗೆ ಸೆಪರೇಟ್ ಆಗಿ ಕೌನ್ಸಿಲಿಂಗ್ ನಡೆಯುತ್ತೆ. KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದ ನಂತರ, ಅದ್ರ ನಂತರ ಕೂಡ ಸುಮಾರು ಟೈಮ್ ಆಗುತ್ತೆ. ಅದ್ರ ನಂತರ ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿಯಲ್ಲಿ ನೀವು ನಿಮ್ಮ ಪ್ರಿಯಾರಿಟಿ ಪ್ರಕಾರ ಕಾಲೇಜಸ್ಗಳನ್ನ ಆಡ್ ಮಾಡಬೇಕಾಗುತ್ತೆ. ನಿಮಗೆ ತುಂಬಾ ಇಷ್ಟ ಇರೋ ಕಾಲೇಜ್ ಹಾಗೆ ಕೋರ್ಸ್ ಫಸ್ಟ್ ಪ್ರಿಯಾರಿಟಿಯಾಗಿ ಸೆಲೆಕ್ಟ್ ಮಾಡ್ತೀರಾ. ಅಕಸ್ಮಾತ್ ಅಲ್ಲಿ ಸೀಟ್ ಸಿಗದೆ ಇದ್ರೆ ಬೇರೆ ಆಪ್ಷನ್ ಇರ್ಬೇಕು ತಾನೆ, ಅದಕ್ಕೋಸ್ಕರ ಅದು ಸಿಗದೆ ಇದ್ರೆ ಎರಡನೇ ಪ್ರಯಾರಿಟಿ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಈ ರೀತಿ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ, ಫೋರ್ತ್ ಪ್ರಿಯಾರಿಟಿ, ಈ ರೀತಿ ನಿಮ್ಮ ಪ್ರಯಾರಿಟಿ ಲಿಸ್ಟ್ ನ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡ್ತೀರಾ. ಈ ರೀತಿ ನಿಮ್ಮ ಪ್ರಯಾರಿಟಿ ಲಿಸ್ಟ್ ಅನ್ನ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿದ ನಂತರ ಆಪ್ಷನ್ ಎಂಟ್ರಿ ಆಗುತ್ತೆ. ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಈ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ, ಅಂದ್ರೆ ನಿಮ್ಮ ಮೆರಿಟ್ ಈ ರೀತಿ ಇದೆ, ನಂತರ ನಿಮ್ಮ ಆಪ್ಷನ್ ಎಂಟ್ರಿ ಈ ರೀತಿ ಇದೆ, ಅದರ ಪ್ರಕಾರ ನಿಮಗೆ ಈ ಕಾಲೇಜ್ ಅಲಾಟ್ ಆಗಬಹುದು ಅಂತ ಈ ಮಾಕ್ ಅಲಾಟ್ಮೆಂಟ್ ತಿಳಿಸ್ತಾರೆ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ಅಲಾಟ್ ಆದ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳಕ್ಕಾಗಲ್ಲ. ನಿಮಗೆ ಜಸ್ಟ್ ನಿಮ್ಮ ಆಪ್ಷನ್ ಎಂಟ್ರಿ ಈ ರೀತಿ ಇದೆ ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ ಈ ಕಾಲೇಜ್ ಅಲಾಟ್ ಆಗತ್ತೆ ಅಂತ ತಿಳಿಸ್ತಾರೆ. ಅಕಸ್ಮಾತ್ ಆಗಿ ಅಲಾಟ್ ಆಗದೇ ಇದ್ರೂ ಕೂಡ ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಒಳಗಡೆ ಕಡಿಮೆ ಕಾಲೇಜ್ ಆಡ್ ಮಾಡಿದ್ದೀರಾ, ನಿಮ್ಮ ಮೆರಿಟ್ ಪ್ರಕಾರ ಅದರಲ್ಲಿರೋ ಕಾಲೇಜ್ ಅಲಾಟ್ ಮಾಡೋದಕ್ಕೆ ಆಗಲ್ಲ, ಆ ಟೈಮಲ್ಲಿ ಮಾಕ್ ಅಲಾಟ್ಮೆಂಟ್ ಕಾಲೇಜ್ ಕೂಡ ಅಲಾಟ್ ಆಗಿರಲ್ಲ. ಅವಾಗ ನಿಮ್ಗೇನು ಗೊತ್ತಾಗುತ್ತೆ, ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಮಿಸ್ಟೇಕ್ ಮಾಡಿದ್ರೆ ಏನ್ ಮಾಡ್ಬೇಕು, ಆ ಮಿಸ್ಟೇಕ್ ಅನ್ನ ಸರಿ ಮಾಡ್ಕೋಬೇಕು. ಅದಕ್ಕೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಓಕೆನಾ? ಅವಾಗ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಮಾಕ್ ಅಲಾಟ್ಮೆಂಟ್ ಆಯ್ತು, ಅದ್ರ ನಂತರ ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ಟೇಕ್ಸ್ ಇದ್ರೆ ಅದನ್ನ ಸರಿ ಮಾಡ್ಕೋತೀರಾ. ಅದ್ ಬೇಕಿದ್ರೆ ಬೇರೆ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳೋದಾಗಿರ್ಬಹುದು, ನಿಮ್ಮ ಲಿಸ್ಟ್ ಅಲ್ಲಿ ಯಾವ್ದೋ ಕಾಲೇಜ್ ಬೇಡ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡೋದಾಗಿರ್ಬಹುದು. ಸೊ ಈ ರೀತಿ ಆಪ್ಷನ್ ಎಂಟ್ರಿ ಒಳಗಡೆ ಮಾಡಿಫಿಕೇಶನ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಈ ಆಪ್ಷನ್ ಎಂಟ್ರಿ ಏನಾಗುತ್ತೆ, ಅದ್ರ ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಡಿಟ್ ಮಾಡ್ತೀರಾ, ಅದು ಫೈನಲ್ ಆಪ್ಷನ್ ಎಂಟ್ರಿ. ಫೈನಲ್ ಆಪ್ಷನ್ ಎಂಟ್ರಿ ಆದ ನಂತರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ? ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ ಆದ ನಂತರ ಅಲಾಟ್ ಆಗಿರುವಂತಹ ಕಾಲೇಜ್ ಹೋಗಿ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸಬಹುದು. ಈಗ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಆಪ್ಷನ್ ಇರುತ್ತೆ ಅಂತ ಹೇಳಿದ್ರೆ, ಕಾಲೇಜ್ ಅಲಾಟ್ ಆಗಿದೆ, ಇಂತಿಷ್ಟು ಫೀಸ್ ಅಂತ ತೋರಿಸಿರ್ತಾರೆ. ಆ ಫೀಸ್ ಅನ್ನ ನೀವು ಪೇ ಮಾಡಬೇಕು. ಪೇ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ ಅಂತ ಬರುತ್ತೆ. ಅದನ್ನ ಡ್ರಾ ಮಾಡ್ಕೋತೀರಾ, ಪ್ರಿಂಟ್ ಔಟ್ ತೆಗೆದುಕೊಳ್ತೀರಾ,
ಅದಂತರ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಯಾವ್ಯಾವ ಕೋಟಾಗಳಿಗೆ ಎಲಿಜಿಬಲ್ ಅಂತ ತಿಳಿಸಿದ್ರಿ, ಅಥವಾ ಯಾವ ಯಾವ ಡೀಟೇಲ್ಸ್ ಅನ್ನ ಕೊಟ್ಟಿದ್ರಿ, ಅವುಗಳಿರುವಂತಹ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, ಅಡ್ಮಿಷನ್ ಆರ್ಡರ್, ಫೀಸ್ ಪೇಮೆಂಟ್ ರಿಸಿಪ್ಟ್, KCET ಅಪ್ಲಿಕೇಶನ್ ಫಾರ್ಮ್, ಈ ಎಲ್ಲ ಡೀಟೇಲ್ಸ್ ಏನಿದೆ ಅಥವಾ ಡಾಕ್ಯುಮೆಂಟ್ಸ್ ಏನಿದೆ ಇವುಗಳನ್ನ ತೆಗೆದುಕೊಂಡು ಅಲಾಟ್ ಆದಂತಹ ಕಾಲೇಜ್ಗೆ ಹೋಗಿ ನಿಮ್ಮ ರಿಪೋರ್ಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ತೀರಾ. ಓಕೆನಾ? ಅಂದ್ರೆ ರಿಪೋರ್ಟಿಂಗ್ ಇಂಥದ್ದು ಲಾಸ್ಟ್ ಡೇಟ್ ಅಂತ ಕೊಟ್ಟಿರ್ತಾರೆ. ಆ ಲಾಸ್ಟ್ ಡೇಟ್ ಮುಗಿಯೋ ಮೊದಲೇನೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಫೀಸ್ ಎಲ್ಲ ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕು. ಇದಿಷ್ಟು ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಈಗ ಈ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಏನಿದಾವೆ ಇವುಗಳಿಗೆ ಸಂಬಂಧಿಸಿದ KCET ಅಥವಾ KEAದವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು 2 ರೌಂಡ್ನ ಕೌನ್ಸಿಲಿಂಗ್ ನಡೆಸ್ತಾರೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡಿ ಆಯ್ತು. ಈಗ ಸೆಕೆಂಡ್ ರೌಂಡ್ ಏನಿದೆ ಇದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಕ್ಯಾಂಡಿಡೇಟ್ಸ್ಗೆ, ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಿದ್ರು ಬಟ್ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ, ಅಂತಹ ಕ್ಯಾಂಡಿಡೇಟ್ಸ್ ಈ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಂತರ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಗೋದಕ್ಕಿಂತ ಮೊದಲು ಮತ್ತೊಮ್ಮೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಯಾವ ಸೀಟ್ ಮ್ಯಾಟ್ರಿಕ್ಸ್ ನೀವು ಕೇಳೋದಾದ್ರೆ, ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಯ್ತು, ಅವಾಗ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಆಗಿರುತ್ತೆ, ಹಲವಾರು ಕಾಲೇಜಲ್ಲಿ ಅಡ್ಮಿಷನ್ ಆಗಿರುತ್ತೆ. ಅಡ್ಮಿಷನ್ ಆದ ನಂತರನೂ ಕೂಡ ಕೆಲವು ಸೀಟ್ಸ್ಗಳು ಬಾಕಿ ಉಳಿದಿರ್ತವೆ. ಈಗ ಎಕ್ಸಾಂಪಲ್, ಒಂದು ಕಾಲೇಜ್ ಇದೆ, 60 ಸೀಟ್ಸ್ ಇದೆ, ಅಲ್ಲಿ 45 ಅಡ್ಮಿಷನ್ ಆಯಿತು, ಬಾಕಿ ಉಳಿದಿರೋದು ಎಷ್ಟು ಕಮೆಂಟ್ ಬಾಕ್ಸಲ್ಲಿ ಬರ್ರಿ. 15 ಸೀಟ್ಸ್ ಬಾಕಿ ಉಳಿದಿದೆ. ಸೊ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಬಾಕಿ ಉಳಿದಿದ್ದಾವೆ ಅದಕ್ಕೆ ಸಂಬಂಧಂತೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ನಂತರ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ನಂತರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟೇ ಆಗಿರಲ್ಲ ಫಸ್ಟ್ ರೌಂಡ್ ಅಲ್ಲಿ, ಅಂತಹ ವಿದ್ಯಾರ್ಥಿಗಳು ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಮಾಡಬಹುದು. ಯಾವ ಕಾಲೇಜ್ಗಳನ್ನ ಆ್ಯಡ್ ಮಾಡಬೇಕು ನೀವು, ಯಾವ್ಯಾವ ಕಾಲೇಜ್ಗಳಲ್ಲಿ ಸೀಟ್ ಬಾಕಿ ಉಳಿದಿರುತ್ತೋ ಆ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದ ನಂತರ ಈ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗತ್ತೆ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಅಲ್ಲಿ ಕಾಲೇಜ್ ಸಿಕ್ಕಿರತ್ತಲ್ವಾ, ಅಲ್ಲೇನ್ ಮಾಡ್ಬೋದು ನೀವು, ಫೀಸ್ ಅನ್ನ ಪೇ ಮಾಡಿ ಅಲ್ಲಿ ಹೋಗಿ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ಬೋದು. ಅಂದ್ರೆ ಫೀಸ್ ಪೇ ಮಾಡ್ತೀರಾ, ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾದಂತಹ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತೀರಾ. ಅಡ್ಮಿಷನ್ ಕಂಪ್ಲೀಟ್ ಮಾಡಿದಾಗಲೇ ಹೇಳಿರ್ತಾರೆ ಇಂತಹ ಡೇಟ್ ಇಂದ ಕಾಲೇಜ್ ಸ್ಟಾರ್ಟ್ ಆಗತ್ತೆ ಅಂತ. ನಂತರ ಅದೇ ಕಾಲೇಜಿಗೆ ಹೋದಾಗಲೇ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಯಾವ ರೀತಿ ಇದೆ ಅಥವಾ PG ಇರ್ತದೆ ಅಂತ ಅದೇ ಫೆಸಿಲಿಟಿ ಯಾವ ರೀತಿ ಇರುತ್ತೆ ಅದೆಲ್ಲ ಡೀಟೇಲ್ಸ್ ನ ಪಡೆದುಕೊಂಡ್ ಬರ್ತೀರಾ. ಕಾಲೇಜ್ ಸ್ಟಾರ್ಟ್ ಆಗುವ ದಿನಾಂಕಕ್ಕೆ ಏನ್ ಮಾಡ್ತೀರಾ, ಕಾಲೇಜ್ಗೆ ಹೋಗ್ತೀರಾ ಇಲ್ವೋ? ಹೋಗ್ತೀರಾ. ಸೊ ಕಾಲೇಜ್ಗೆ ಹೋಗ್ತೀರಾ. ಸೊ ಈ ರೀತಿ ಪ್ರಾಸೆಸ್ ಇರುತ್ತೆ. ವಿಡಿಯೋ ಹೆಲ್ಪ್ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ನಂತರ ಅದು ಹೇಳಿದ್ನಲ್ವ, ಕಮೆಂಟ್ ಮಾಡಿದ್ರು ಸ್ಟೂಡೆಂಟ್ ಅಂತ, ಅವ್ರಿಗೆ ಗೊತ್ತಿರುತ್ತೆ ಯಾರು ಕಮೆಂಟ್ ಮಾಡಿರೋದ್ರು ಅಂತ. ಸೊ ವಿಡಿಯೋದ ಹೆಲ್ಪ್ ಆಗಿದ್ರೆ ಸೊ ನಿಮ್ಮ ಸಪೋರ್ಟ್ ಅನ್ನು ಕೂಡ ತಿಳಿಸ್ರಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ.